ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈಗ ನಾವು ಈ 2025 ಮಾರ್ಚ್ ತಿಂಗಳಲ್ಲಿ ಪ್ರಮುಖವಾಗಿ ಶನಿ ಸ್ಥಾನವನ್ನು ಬದಲಾಯಿಸುತ್ತಾ ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಸಂಚಾರವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ದ್ವಾದಶ ರಾಶಿಗಳಲ್ಲಿ ಕೆಲವು ರಾಶಿಗಳಿಗೆ ಈ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಆ ತರ ಏನಿದೆಯೋ ಅದು ಬಗೆಹರಿತಾ ಇದೆ. ಕೆಲವು ರಾಶಿಗಳಿಗೆ ಪ್ರಾರಂಭವಾಗ್ತಾ ಇದೆ. ಮುಖ್ಯವಾಗಿ ಶನಿ ಈ ಜಾತಕ ರಾಶಿಯಲ್ಲಿ ಕೆಲವು ಸ್ಥಾನಗಳಲ್ಲಿ ಇದ್ದರೆ, ಅಂದ್ರೆ 4ನೇ ಸ್ಥಾನ ಆಗಿರ್ಬೋದು, 8ನೇ ಸ್ಥಾನ, 12ನೇ ಸ್ಥಾನ, 1ನೇ ಸ್ಥಾನ, 2ನೇ ಸ್ಥಾನ, ಈ ರೀತಿ ಸ್ಥಾನಗಳಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಕೆಲವು ಪರೀಕ್ಷೆಗಳು ನೀಡುವುದು ಇರುತ್ತೆ. ಆದರೆ ಈ ಪರೀಕ್ಷೆಗಳು ಯಾವ ತರ ಇರುತ್ತೆ ಅಂದ್ರೆ, ನಮ್ಮ ತಾಳ್ಮೆಯನ್ನ, ನಮ್ಮಲ್ಲಿ ಒಂದು ಡಿಸಿಪ್ಲೈನ್ ನೇಚರ್ ಅನ್ನ, ಒಂದು ಕ್ರಮಶಿಕ್ಷಣಾ ಭಾವನೆಯನ್ನ ಜಾಸ್ತಿ ಮಾಡುತ್ತೆ. ನಮ್ಮಲ್ಲಿ ಒಂದು ಸ್ಥಿರತ್ವ ಭಾವನೆ ಅನ್ನೋದನ್ನ ಮತ್ತು ಸ್ಥಿರವಾದಂತಹ ನಿರ್ಧಾರಗಳು ತಗೊಳ್ಳುವಂತಹ ಶಕ್ತಿಯನ್ನ, ನಮ್ಮಲ್ಲಿ ಅಣಗಿರುವಂತಹ ಆತ್ಮಸ್ಥೈರ್ಯವನ್ನ, ಧೈರ್ಯವನ್ನ ತಟ್ಟಿ ಎಬ್ಬರಿಸುತ್ತೆ. ಆ ಕಾರಣದಿಂದ ಶನಿ ಬಂದಿದ್ದಾರೆ, ಅಯ್ಯೋ ಆತಂಕ, ಆ ಭಯ, ಈ ರೀತಿ ಹೇಳ್ತಾ ಇದ್ದಾರೆ ಬೇರೆಯವರು, ಆ ತರ ಹೇಳ್ತಾ ಇದ್ದಾರೆ ಅಂತ ಮಾನಸಿಕ ನೆಮ್ಮದಿ ಮತ್ತು ಚಿಂತೆಗೆ ಒಳಗಾಗೋದು ಅಷ್ಟು ಉತ್ತಮವಲ್ಲ. ಮುಖ್ಯವಾಗಿ ಗೋಚಾರ ರೀತಿಯ ನೋಡಿಕೊಂಡರು, ಮುಖ್ಯವಾಗಿ ನಿಮ್ಮ ನಕ್ಷತ್ರದ ಪ್ರಕಾರ, ನಿಮ್ಮ ಜನ್ಮರಾಶಿ ನಕ್ಷತ್ರದ ಪ್ರಕಾರ ಈಗ ನಡೀತಾ ಇರುವಂತಹ ದಶ ಅಂತರ್ದಶೆಗಳ ಮೇಲೆ ರಾಶಿ ಪ್ರಭಾವವಾಗಿರಲಿ, ನಕ್ಷತ್ರ ಪ್ರಭಾವವಾಗಿರಲಿ, ಈ ಶನಿ ಪ್ರಭಾವವಾಗಿರಲಿ ಆಗಿರುತ್ತೆ. ಶನಿ ಕರ್ಮಕಾರಕ ಅಂತ ಹೇಳ್ತಾರೆ ಮತ್ತು ದಯೆ ಉಳ್ಳವರು, ಕ್ರಮಶಿಕ್ಷಣ ಕಲಿಸುವಂತಹ ಒಬ್ಬ ಶಿಕ್ಷಕ ಆಗಿರುತ್ತಾರೆ. ಆ ಕಾರಣದಿಂದ ಭಯ ಬೀಳುವಂತಹ ಸಂದರ್ಭ ಇರಲ್ಲ. ನಾವು ಧರ್ಮವಾಗಿರುವಂತಹ ಇರುವವರೆಗೂ, ನಾವು ಕಷ್ಟಪಟ್ಟು ನಮ್ಮ ಶ್ರಮೆಯಿಂದ ಕೆಲಸ ಮಾಡುವವರೆಗೂ, ಪ್ರಯತ್ನಗಳು ಹೌದು, 1 ಇಲ್ಲ 2, ಕೆಲವರಿಗೆ ಒಂದೇ ಸಾರಿಗೆ ಪ್ರಯತ್ನ ಸಿದ್ಧಿಯಾಗುತ್ತೆ, ಕೆಲವರಿಗೆ ಪದೇ ಪದೇ ಪ್ರಯತ್ನಗಳು ಮಾಡಬೇಕಾಗಿರುವಂತಹ ಅನಿವಾರ್ಯ ಬರುತ್ತೆ. ಆದರೆ ಈ ಪ್ರಯತ್ನದಿಂದ ನಮಗೆ ಒಂದಷ್ಟು ತಾಳ್ಮೆ ಅನ್ನೋದಿರುತ್ತೆ. ನಮ್ಮ ತಾಳ್ಮೆಯನ್ನ ಅಳವಡಿಸ್ಕೊಳ್ತಾ ಇರ್ತೇವೆ. ಆ ತಾಳ್ಮೆಯಿಂದ ನಾವು ಎಂತಹ ವ್ಯವಹಾರಗಳಲ್ಲಾಗಲಿ ನಾವು ಒಂದು ಒಳ್ಳೆಯ ಯಶಸ್ಸನ್ನ ಕಾಣಬಹುದು. ಈ ಶನಿ ಪರಮಾತ್ಮ ಕೆಲವರಿಗೆ ಅದ್ಭುತವಾದಂತಹ ಯೋಗಗಳನ್ನು ನೀಡ್ತಾರೆ ಮತ್ತು ಕೆಲವರಿಗೆ ಪರೀಕ್ಷೆಗಳನ್ನ ನೀಡ್ತಾ ಇರ್ತಾರೆ. ಆ ಕಾರಣದಿಂದ ನಮ್ಮ ನಡತೆ, ನಮ್ಮ ಧರ್ಮ, ನಾವು ಮಾಡುವಂತಹ ಕರ್ಮಗಳು ಈ ಶನಿ ಪ್ರಭಾವದ ಮೇಲೆ ಆಧಾರ ಬಿದ್ದು ಇರುತ್ತೆ. ಮುಖ್ಯವಾಗಿ ಈ ಶನಿ ಪರಮಾತ್ಮ ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಪರಿಣಾಮ ನೀಡ್ತಾ ಇದೆ ಈ ಮಾರ್ಚ್ ತಿಂಗಳ ಬದಲಾವಣೆಯಿಂದ ಅಂತ ನೋಡ್ತಾ ಇದ್ರೆ, ಈಗ ಧನಸ್ಸು ರಾಶಿ ಜಾತಕರಿಗೆ ಈ 2025 ಮಾರ್ಚ್ 29ರಂದು ತನ್ನ ಬದಲಾವಣೆಯನ್ನ ಮೀನರಾಶಿಗೆ ಮಾಡುತ್ತಾ ಚತುರ್ಥ ಸ್ಥಾನಕ್ಕೆ, ಅರ್ಧಾಷ್ಟಮಕ್ಕೆ ಸೇರ್ತಾ ಇದ್ದಾರೆ. ಅಂದ್ರೆ ಈ ಧನುಸ್ಸು ರಾಶಿ ಜಾತಕರಿಗೆ ಅರ್ಧಾಷ್ಟಮ ಶನಿ ಕಂಟಕ ಅನ್ನೋದು ಶುರುವಾಗ್ತಾ ಇದೆ ಅಂತ ಹೇಳಬಹುದು. ಅಷ್ಟೇ ಅಲ್ಲ, ಈ ಚತುರ್ಥ ಭಾವದಲ್ಲಿ ಇರುತ್ತಾ ಇವರು 1, 6 ಮತ್ತು 10 ಅಂದ್ರೆ ಜನ್ಮ ಸ್ಥಾನದಲ್ಲಿಯೂ, ಷಷ್ಠಮ ಭಾವದಲ್ಲಿಯೂ, ದಶಮ ಭಾವದಲ್ಲಿ ಇರುವಂತಹ ಫಲಗಳನ್ನು ಕೂಡ ಈ ಶನಿ ಭಗವಾನ ಈ ಧನಸ್ಸು ರಾಶಿಯವರಿಗೆ ಕೊಡ್ತಾ ಇರ್ತಾರೆ. ಮುಖ್ಯವಾಗಿ ಈ ಚತುರ್ಥ ಸ್ಥಾನ ಅನ್ನೋದು ಒಟ್ಟಾಗಿ ನೋಡಿಕೊಂಡರೆ ಸ್ವಲ್ಪ ತೊಂದರೆಗಳನ್ನು ಕೊಡುವಂತಹ, ಸ್ವಲ್ಪ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ಕಾಲವಾಗಿರುತ್ತೆ. ಆ ಕಾರಣದಿಂದ ಸ್ವಲ್ಪ ಶಿಸ್ತಾಗಿ, ದೈಹಿಕವಾಗಿ, ಆರೋಗ್ಯವಾಗಿ, ನಮ್ಮ ಪ್ರಯತ್ನ ಪೂರ್ವಕವಾಗಿ ನಮ್ಮಲ್ಲಿ ಒಂದು ಒಳ್ಳೆಯ ಗುಣಗಳನ್ನು ಹೆಚ್ಚು ಮಾಡುವುದಕ್ಕೆ ಈ ಶನಿ ಪರಮಾತ್ಮ ಚತುರ್ಥ ಭಾವದಲ್ಲಿದ್ದು ಈ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಅಕಾಲ ಭೋಜನಗಳು ಅಂದ್ರೆ ಟೈಮ್ ಟು ಟೈಮ್ ಈ ರೀತಿ ಊಟ ಮಾಡದೇ ಇರುವುದು, ಯಾವುದೇ ಒಂದೇ ಕೆಲಸಗಳಲ್ಲಿ ಸೀಮಿತರಾಗಿ, ಇಲ್ಲ ಊಟ ಮಾಡ್ಬೇಕು ಅನಿಸ್ತಾ ಇರಲ್ಲ, ಈ ರೀತಿ ಟೈಮ್ ಬಿಟ್ಟು ಟೈಮ್ ಊಟ ಮಾಡಿದ್ರೆ ಏನಾಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಲ್ಲ. ಆ ಕಾರಣದಿಂದ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುವುದಕ್ಕೆ ಕಾರಣವಾಗುತ್ತೆ. ಮುಖ್ಯವಾಗಿ ಈ ವಾಹನ
ದಲ್ಲಿ ಪ್ರಯಾಣಿಸಿರುವಂತಹ ಸಂದರ್ಭಗಳಲ್ಲಿ, ರೋಡ್ ಕ್ರಾಸ್ ಮಾಡುವಂತಹ ಸಂದರ್ಭಗಳಲ್ಲಿ ಅಪಘಾತಗಳು, ವಾಹನ ಅಪಘಾತಗಳು ಆಗುವಂತಹ ಸಾಧ್ಯತೆಯು ಚತುರ್ಥ ಭಾವದಲ್ಲಿರುತ್ತೆ. ಆ ಕಾರಣದಿಂದ ಧನಸ್ಸು ರಾಶಿಯವರೇ ಮುಖ್ಯವಾಗಿ ವಾಹನವನ್ನು ಚಲಾಯಿಸುವಂತಹ ಸಂದರ್ಭಗಳಲ್ಲಿ ನೀವು ತುಂಬಾ ಮುಂಜಾಗ್ರತೆಗಳು ತಗೊಳ್ಬೇಕಾಗಿರುತ್ತೆ. ಒಂದು ಹೆಲ್ಮೆಟ್ ಧರಿಸುವುದರೇನು, ಸಿಗ್ನಲ್ ರೂಲ್ಸ್ ಫಾಲೋ ಮಾಡೋದೇನು, ಫಾಸ್ಟ್ ಆಗಿ ಹೋಗುವುದು ಬೇಡ ಈ ಅರ್ಧಾಷ್ಟಮ ಶನಿಯಲ್ಲಿ. ಆ ಕಾರಣದಿಂದ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳು, ಮುಖ್ಯವಾಗಿ ಮದ್ಯ ಸೇವನೆ ಮಾಡಿ ಫೋನಲ್ಲಿ ಮಾತಾಡ್ತಾ ಈ ವೆಹಿಕಲ್ಸ್ ಓಡಿಸುವುದು ಈ ಸಮಯದಲ್ಲಿ ಬೇಡ. ಮುಖ್ಯವಾಗಿ ಈ ರೀತಿ ನೀವು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ನೀವು ವಾಹನ ಪ್ರಯಾಣಗಳು ಮಾಡುವುದು, ಮುಖ್ಯವಾಗಿ ರೋಡ್ ದಾಟುವಂತಹ ಸಂದರ್ಭಗಳಲ್ಲಿ ಅಷ್ಟೇ ನೀವು ತುಂಬಾ ಹುಷಾರಾಗಿರ್ಬೇಕಾಗಿರುತ್ತೆ. ಈ ಅವಧಿಯಲ್ಲಿ ಅವಶ್ಯಕವಾದಂತಹ ಪ್ರಯಾಣಗಳು, ಯಾವುದೋ ಒಂದು ಕೆಲ್ಸಕ್ಕೆ ಬಾ ಅಂತ ಕರೀತಾರೆ, ಅಲ್ಲಿಗೋದ್ರೆ ಯಾರು ಮಾಡುವಂತಹ ಕೆಲಸ ಆಗಲ್ಲ, ಅನಾವಶ್ಯಕವಾಗಿ ಮತ್ತು ಪ್ರಯಾಣ ಮಾಡಿ ಧನ ನಷ್ಟ, ಕಾಲ ನಷ್ಟ, ಟೈಮ್ ಅನ್ನೋದು ವೇಸ್ಟ್ ಆಗ್ತಾ ಇರುತ್ತೆ. ಈ ರೀತಿ ಅನಾವಶ್ಯಕ ಪ್ರಯಾಣಗಳು ಸೂಚಿಸ್ತಾ ಇದೆ. ಆ ಕಾರಣದಿಂದ ನೀವು ಯಾವುದು, ಏನಕ್ಕೆ ಪ್ರಯಾಣ ಮಾಡ್ತಾ ಇದೀವಿ, ಪ್ರಯಾಣ ಮಾಡೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ, ಓಕೆ, ಪ್ರಯಾಣ ಮಾಡೋದಕ್ಕಿನ್ನ ಈ ಇರುವಂತಹ ಆನ್ಲೈನ್ ಮುಖಾಂತರ ವಿಡಿಯೋ ಕಾಲ್ ಮಾಡೋದು, ಇಲ್ಲಾಂದ್ರೆ ಗೂಗಲ್ ಮೀಟ್, ಈ ರೀತಿ ಫೋನಲ್ಲೇ ಏನಾದ್ರು ಇದ್ರೆ ಫೋನ್ ಸಾಧ್ಯವಾದಷ್ಟು ಆನ್ಲೈನ್ ಯೂಸ್ ಮಾಡಿಕೊಂಡು ನಿಮ್ಮ ಪ್ರಯಾಣಗಳನ್ನ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಮಾತೃ ಸೌಖ್ಯ ಹಾನಿ ಅಂತ ಬರ್ತಾ ಇದೆ. ಅಂದ್ರೆ ನಿಮ್ಮ ತಾಯಿ ಸ್ಥಾನದಲ್ಲಿರುವಂತಹ ತಾಯಂದಿರಾಗಿರ್ಬೋದು, ಅತ್ತೆಯರು ಆಗಿರ್ಬೋದು, ಅವರ ಆರೋಗ್ಯ ಕಡೆ ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ. ಸ್ವಲ್ಪ ಡಾಕ್ಟರ್ ಚೆಕಪ್ ಮಾಡಿಸೋದು, ಫಾಲೋ ಅಪ್ ಮಾಡಿಸೋದು, ಟ್ರೀಟ್ಮೆಂಟ್ ಅಲ್ಲಿ ಮೆಡಿಕೇಶನ್ ಸರಿಯಾಗಿ ಯೂಸ್ ಮಾಡ್ತಾ ಇದಾರ ಇಲ್ವಾ ಅನ್ನೋಂತಹ ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಮತ್ತು ಈ ಬಂಧು ವರ್ಗದೊಂದಿಗೆ ಅನಾವಶ್ಯಕವಾದಿ ಈ ವಿರೋಧಗಳು ಕಟ್ಕೊಳ್ಳುವಂತಹ ಸಾಧ್ಯತೆ ಇದೆ. ಆ ಕಾರಣದಿಂದ ಈ ಬಂಧುಗಳ ಮುಖಾಂತರ ಏನಾದರೂ ವ್ಯವಹಾರ ಮಾಡುವಂತಹ ಸಂದರ್ಭಗಳಲ್ಲಿ, ಮಾತನಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಮಾತಿನ ಮೇಲೆ ಕಡಿತ ಇರಲಿ ಮತ್ತು ಮಾತಿನ ಮೇಲೆ ಗಮನವಿರಲಿ. ಏನಾದರೂ ಸ್ವಲ್ಪ ವಾಗ್ವಿವಾದ ಸ್ವಲ್ಪ ಜೋರ ಆಗ್ತಾ ಇದೆ, ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ನೀವು ಶಾಂತರಾಗುವುದು, ಸುಮ್ಮನೆ ಅಲ್ಲಿಂದ ಬೇರೆ ಜಾಗಕ್ಕೆ ಹೋಗುವುದು ಉತ್ತಮ ಅಂತ ಹೇಳ್ತಾ ಇದ್ದೇನೆ. ಇನ್ನ ಕೆಲವಷ್ಟು ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ಸ್ವಲ್ಪ ಅದೇ ರೀತಿ ಇದಕ್ಕೆ ಮುಂಚೆ ಕಾರಣದಿಂದ ಟೈಮ್ ಟು ಟೈಮ್ ಊಟ ಮಾಡೋದು, ನೀವು ಸಾಧ್ಯವಾದಷ್ಟು ಹೊರಗಡೆ ಫ್ರೈಡ್ ಫುಡ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಅಥವಾ ಬೇಕರಿ ಐಟಮ್ಸ್ ಆಗಿರ್ಬೋದು, ಈ ಆಫ್ ಫ್ರೈಡ್ ಐಟಮ್ಸ್ ಆಗಿರ್ಬೋದು, ಈ ತರ ಜಂಕ್ ಫುಡ್, ಮಸಾಲ ಬೆರೆತಂತಹ ಆಹಾರ ಪದಾರ್ಥಗಳನ್ನ ಸ್ವಲ್ಪ ನೀವು ಅದ್ರ ಬಗ್ಗೆ ಗಮನ ಕೊಡಿ. ಒಳ್ಳೆಯ ಸಾತ್ವಿಕ ಆಹಾರ ಮತ್ತು ಈಸಿಯಾಗಿ ಡೈಜೆಸ್ಟ್ ಆಗುವಂತಹ ಆಹಾರ ತಗೊಳ್ಳುತ್ತಾ ಮತ್ತು ಜಾಸ್ತಿ ವಾಟರ್ನ ಸೇವಿಸುತ್ತಾ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಅವಧಿ ಈ ಅರ್ಧಾಷ್ಟಮ ಶನಿಯಲ್ಲಿ ಗೋಚಾರವಾಗ್ತಾ ಇದೆ. ಆದರೆ ನಿಮಗೆ ಈ ರೀತಿ ತೊಂದರೆಗಳಿದ್ದರೂ, ನೀವೇನಾದ್ರೂ ಗೃಹ ನಿರ್ಮಾಣ ಏನಾದ್ರೂ ಮಾಡ್ತಾ ಇದ್ರೆ ಅದು ಅನುಕೂಲ ಆಗುತ್ತೆ ನೋಡಿ. ಗೃಹ ನಿರ್ಮಾಣ ಕೈ ಹಿಡ್ದಿದ್ರೆ, ಇಲ್ಲ ಗೃಹ ನಿರ್ಮಾಣ ಮಾಡ್ಕೋಬೇಕು, ಒಂದು ಮನೆ ಕಟ್ಕೋಬೇಕು ಅನ್ನೋರಿಗೆ, ಧನಸ್ಸು ರಾಶಿಯವರಿಗೆ ಶನಿ ಪರಮಾತ್ಮ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ. ನೀವು ಸಕ್ಸಸ್ಫುಲ್ ಆಗಿ ಆ ಕೆಲಸಗಳನ್ನ ಪೂರ್ತಿ ಮಾಡ್ತೀರಾ. ಕೆಲವಷ್ಟು ಸಣ್ಣ ಕೆಲಸವಾದ್ರೂ ಸರಿ ಸ್ವಲ್ಪ ಕಷ್ಟಪಟ್ಟು ಪೂರ್ತಿ ಮಾಡುವಂತಹ ಸಂದರ್ಭಗಳು ಬರಬಹುದು. ಆ ಕಾರಣದಿಂದ ಈ ಮಾಡುವಂತಹ ಕೆಲಸಗಳ ಬಗ್ಗೆ ಸ್ವಲ್ಪ ನೀವು ಏಕಾಗ್ರತೆ ಇರಲಿ, ಅದರ ಬಗ್ಗೆ ಧ್ಯಾಸೆ ಇರಲಿ. ಆ ಕಾರಣದಿಂದ ಕೆಲವೊಂದು ಸಾರಿ ಮಾಡಿರುವಂತಹ ಕೆಲಸವನ್ನೇ ಮತ್ತೆ ಮತ್ತೆ ಮಾಡುವಂತಹ ಸಂದರ್ಭಗಳು ಬರಬಹುದು. ಮಾಡುವಂತಹ ಕೆಲಸದಲ್ಲಿ ಏಕಾಗ್ರತೆ ಅನ್ನೋದು ಮುಖ್ಯವಾಗಿ ನೀವು ನೋಡ್ಕೋಬೇಕಾಗಿರುತ್ತೆ. ಒಟ್ಟಾಗಿ ನೋಡಿದರೆ ಈ ಅರ್ಧಾಷ್ಟಮ ಶನಿ ಅನ್ನೋದು ಕೆಲವು ಆತಂಕಗಳನ್ನ, ಉದ್ಯೋಗ ನಷ್ಟ, ಈ ರೀತಿ ಆಗುವಂತಹ ಸಾಧ್ಯತೆ ಇರುತ್ತೆ. ವೃತ್ತಿ ಉದ್ಯೋಗಗಳು ಮಾಡುವಂತಹ ಸಂದರ್ಭಗಳಲ್ಲಿ, ನಿಮ್ಮ ಸಹ ಉದ್ಯೋಗಿಗಳ ಜೊತೆ ಮಾತಾಡುವಂತಹ ಸಂದರ್ಭಗಳಲ್ಲಿ, ಮೇಲಧಿಕಾರಿಗಳ ಮುಖಾಂತರ ಈ ಸಂಭಾಷಿಸುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಸಂಯಮನೆ, ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಇನ್ನ ನಕ್ಷತ್ರ ಪರವಾಗಿ ನೋಡ್ಕೊಂಡ್ರೆ, ಮೂಲಾ ನಕ್ಷತ್ರದವರಿಗೆ ಸ್ವಲ್ಪ ಈ ವಿರೋಧಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳಿರುತ್ತೆ, ಮನಸ್ಸಿನಲ್ಲಿ ಆತಂಕ ಇರುತ್ತೆ. ಆತಂಕದ ಜೊತೆಗೆ ಸ್ವಲ್ಪ ವಿಷಯಗಳ ಬಗ್ಗೆ ವಿಚಾರವನ್ನು ಮಾಡ್ತಾ ಇರ್ತಾರೆ. ಆ ಕಾರಣದಿಂದ
ಸ್ವಲ್ಪ ಆ ಕಡೆ ಗಮನ ಕೊಡಬೇಕಾಗುತ್ತೆ. ಇನ್ನು ಉತ್ತರಾಷಾಢ ನಕ್ಷತ್ರದವರು ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತಾರೆ. ನೋಡಿ, ಇವರಿಗೆ ಏನಾದ್ರೂ ಶತ್ರುಗಳಿದ್ದರಲ್ಲಿ ಅವರ ಮೇಲೆ ಮೇಲ್ಗೈ ಸಾಧನೆ ಮಾಡ್ತಾರೆ. ಮುಖ್ಯವಾಗಿ ಈ ಈ ಕರ್ಮಕಾರಕ ಆಗಿರೋ ಕಾರಣದಿಂದ ಈ ವೃತ್ತಿ ಉದ್ಯೋಗ ಸ್ಥಳಗಳಲ್ಲಿ ಈ ಶನಿ ಪರಮಾತ್ಮ ಸ್ವಲ್ಪ ಈ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ಆಗಿರ್ಬೋದು, ಇಲ್ಲ ಅಂದ್ರೆ ಈ ಸಹೋದ್ಯೋಗಿಗಳಾಗಿರ್ಬೋದು, ಸ್ವಲ್ಪ ಅವರೊಂದಿಗೆ ಸ್ವಲ್ಪ ಜಾಸ್ತಿ ಅಂದ್ರೆ ವಿರೋಧಗಳು, ವಾಗ್ವಿವಾದಗಳು ನಡೆಯುವಂತಹ ಸಾಧ್ಯತೆಯನ್ನ ಈ ಅವಧಿಯಲ್ಲಿ ಈ ಅರ್ಧಾಷ್ಟಮ ಶನಿ ಭಾವದಲ್ಲಿ ಕಾಣಿಸ್ತಾ ಇರುತ್ತೆ. ಆ ಕಾರಣದಿಂದ ಮುಖ್ಯವಾಗಿ ನೀವು ಅವರ ಜೊತೆ ಕೆಲಸ ಮಾಡ್ಕುವಂತ ಒಂದು ದಕ್ಷತೆ, ಜಾಣತನೆ ನಿಮ್ಮಲ್ಲಿ ಇರಲಿ. ಸ್ವಲ್ಪ ಅವರು ಹೇಳಿದ್ದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ, ಅವ್ರಿಗೆ ಏನಾದ್ರೂ ವಿಷಯ ಹೇಳಿದ ತಕ್ಷಣ ಇಲ್ಲ ಮಾತನಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಅನ್ನೋದು ಕೊಡೋದ್ರಿಂದ ಕೆಲವಷ್ಟು ವಾಗ್ವಿವಾದಗಳಾಗುವುದಕ್ಕೆ ಕಾರಣ ಆಗ್ತಾ ಇರುತ್ತೆ. ಆ ಕಾರಣದಿಂದ ಈ ರೀತಿ ವಿಷಯಗಳಿಗೆ ಸ್ವಲ್ಪ ದೂರ ಇರಬೇಕು ಅಂತ ಹೇಳ್ತಾ ಇದ್ದೇನೆ. ಇನ್ನ ಶನಿ ಕರ್ಮಕಾರಕ ಆಗಿರ್ತಾನೆ. ಈ ರೀತಿ ಅರ್ಧಾಷ್ಟಮ ಶನಿ ಇದಕ್ಕೆ ಪರಿಹಾರನೇ ಇಲ್ವಾ? ಖಂಡಿತ ಪರಿಹಾರ ಇದೆ. ಏನಂದ್ರೆ ಪ್ರತಿ ಶನಿವಾರ ನೀವು ಶನಿ ಮಹಾತ್ಮ ಮತ್ತು ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ಶನಿ ಮಹಾತ್ಮನ ಹತ್ರ ಈ ಎಳ್ಳಿನ ಎಣ್ಣೆ ದೀಪ ಮತ್ತು ಎಳ್ಳಿನ ಎಣ್ಣೆಯಿಂದ ತೈಲಾಭಿಷೇಕ ಮಾಡಿಸುವುದು, ಈ ಶನಿ ಜಪವನ್ನ ಸಾಕಷ್ಟು ಬಾರಿ ಒಂದು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅನ್ನುವಂತಹ ಶ್ಲೋಕವನ್ನ ನೀವು ಒಂದು 11 ಸಾರಿ ಇಲ್ಲ 18 ಸಾರಿ, ಟೈಮ್ ಇದ್ರೆ ನಿಮ್ಗೆ 108 ಸಾರಿ ಜಪ ಮಾಡ್ಕೊಳ್ಳಿ. ಶನಿವಾರ ದಿನ ಸಾತ್ವಿಕವಾಗಿರಿ, ಮಿತವಾಗಿ ಏಕಭುಕ್ತ ವ್ರತವನ್ನ ಪಾಲಿಸಿ. ಈ ವೆಂಕಟೇಶ್ವರ ಸ್ವಾಮಿನ ಇಲ್ಲಾಂದ್ರೆ ಆಂಜನೇಯ ಸ್ವಾಮಿನ ನೀವು ಮನಸ್ಸಲ್ಲೇ ಅಂದ್ಕೊಂಡು ಈ ಶನಿವಾರ ಒಂದು 7 ಶನಿವಾರಗಳು ಇಲ್ಲ 11 ಶನಿವಾರಗಳು ಏಕಭುಕ್ತ ವ್ರತ ಅಂದ್ರೆ ಒಂದೇ ಸಮಯದಲ್ಲಿ ಮಿತವಾಗಿ ಆಹಾರವನ್ನು ತಗೊಳ್ತಾ ಉಪವಾಸ ವ್ರತವನ್ನ ಮಾಡಿದರು ನಿಮಗೆ ಈ ಶನಿ ಕೊಡುವಂತಹ ತೊಂದರೆಗಳಿಂದ ಸಾಕಷ್ಟು ನಿಮಗೆ ಸುಧಾರಣೆಯಾಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಯಾವ್ದಾದ್ರೂ ಒಂದು ಶನಿವಾರದಂದು ಈ ಉದ್ದಿನ ವಡೆಗಳನ್ನ ಮಾಡಿಕೊಂಡು ಈ ಹತ್ತಿರದಂತಹ ಶ್ರೀ ಮಹಾವಿಷ್ಣು ದೇವಸ್ಥಾನ ಇರುತ್ತೆ, ವೆಂಕಟೇಶ್ವರ ಸ್ವಾಮಿ, ನೃಸಿಂಹಸ್ವಾಮಿ ಅಲ್ಲ ಆಂಜನೇಯ ಸ್ವಾಮಿ, ಯಾವ್ದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ಈ ಉದ್ದಿನ ವಡೆಯನ್ನು ನೀವು ಆಹಾರವಾಗಿ ನೀಡುವುದರಿಂದ ಈ ಶನಿ ಕೊಡುವಂತಹ ಸ್ವಲ್ಪ ಆತಂಕಗಳು ಕಮ್ಮಿ ಆಗುತ್ತೆ ಅಂತ ಹೇಳುತ್ತಾ, ಒಟ್ಟಾಗಿ ಧನಸ್ಸು ರಾಶಿಯವರಿಗೆ ಸ್ವಲ್ಪ ಎಚ್ಚರದಿಂದ ಇರಬೇಕಾಗಿರುವಂತಹ ಸಮಯ, ತಾಳ್ಮೆಯಿಂದ ಕಾಲವನ್ನು ಕಳೆಯುವಂತಹ ಸಮಯ, ಈ ಬಂಧು ವರ್ಗಗಳಿಂದ ಸ್ವಲ್ಪ ಪ್ರೀತಿ ಸಹಾನುಭೂತಿಯಿಂದ ವ್ಯವಹರಿಸುವಂತಹ ಸಮಯ ಅಂತ ಹೇಳ್ತಾ, ಈ ಧನಸ್ಸು ರಾಶಿಯವರಿಗೆ ಹೊಸ ವರ್ಷದಲ್ಲಿ ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಅನುಗ್ರಹ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.